ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಒಂದು ಸುಂದರವಾದ ಪಪ್ಪಾಯಿ ತೋಟಕ್ಕೆ ಬಂದಿದ್ದೀನಿ. ಇಲ್ಲಿ ರೈತರನ್ನು ನೇರವಾಗಿ ಭೇಟಿಯಾಗಿ ಅವ್ರ ಹತ್ರನೇ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ನಿಮಗೆ ಪೂರ್ತಿ ಮಾಹಿತಿ ಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ. ನೇರವಾಗಿ ರೈತರನ್ನೇ ಕೇಳಿ ಅವ್ರು ಏನೇನು ಖರ್ಚು ಮಾಡಿದ್ದಾರೆ, ಎಷ್ಟು ಖರ್ಚಾಗಿದೆ ಅವರಿಂದಲೇ ಕೇಳೋಣ. ಅಣ್ಣ, ನಿಮ್ಮ ಹೆಸರು? ಅಜ್ಜಣ್ಣ ಅಂತ. ಯಾವ ಊರಣ್ಣ? ಕೆಂಚನಹಳ್ಳಿ ಹೊಲ್ರಿ. ಎಷ್ಟು ಎಕರೆ ಹಾಕಿರಿ ಪಪ್ಪಾಯಿ? 2.5ಲಿಂದ 3 ಎಕರೆ ಐತಿ. 2ರಿಂದ 3. ಈಗ ಎಷ್ಟು ತಿಂಗಳಾತಣ್ಣ ಹಾಕಿದ್ದು? ಇವಾಗ 1 ವರ್ಷದ ಮೇಲೆ 2 ತಿಂಗಳು ಆಗಿರ್ಬೋದು. ಈಗ ಹಾಕಿ ಎಷ್ಟು ತಿಂಗಳಿಗೆ ಸ್ಟಾರ್ಟ್ ಆಯ್ತು ನಿಮಗೆ? 9 ತಿಂಗಳು. 9 ತಿಂಗಳಿಗೆ ಸ್ಟಾರ್ಟ್ ಆಗುತ್ತಲ್ಲ. 9 ತಿಂಗಳು ಚಲೋ. ಇದು ಔಷಧಿ ಗೊಬ್ಬರ ಎಲ್ಲ ಖರ್ಚೆಲ್ಲ ಎಷ್ಟು ಬಂತಣ್ಣ ನಿಮ್ಗೆ ಇಲ್ಲಿ ತನಕ? 2.5 ಲಕ್ಷ 2.80 ಹಂಗೆ ಬಂದಿರ್ತದೆ. 2.75 ಎಕರೆಗೆ 2.80 ಬಂದೈತೆ. ಲಾಭದ್ದೇನಾರು ಲೆಕ್ಕ ಮಾಡಿದ್ದೀರಾ? ಎಲ್ಲ ಲೆಕ್ಕ ಮಾಡ್ಕೊಂಡಿದ್ವಿ. ಈಗ ಲಾಭದ ಬಂದಿರ್ತಾನೆ. ಫಸ್ಟಿಗೆ 5.5 ಕೊಟ್ಟಿದ್ವಿ, ಆಮೇಲೆ 6.5 ಕೊಟ್ವಿ, ಆಮೇಲೆ 8 ರೂಪಾಯಿ ಕೊಟ್ವಿ, ಆಮೇಲೆ 11 ರೂಪಾಯಿ, 13.5. ಒಟ್ಟು ರೇಟು ಒಂದೊಂದ್ಸಲ ಹೆಚ್ಚು ಕಮ್ಮಿ ಆದಂಗೆ ಈಗ ಜಾಸ್ತಿ ಆಗ್ತಾ ಬರ್ತೈತಿ. ಇವಾಗ ಜಾಸ್ತಿ ಐತೆ. ಜಾಸ್ತಿ 15 ರೂಪಾಯಿ. ಇವಾಗ ಕೊಟ್ಟರೆ 15 ರೂಪಾಯಿ. ಈಗ ಕೊಟ್ಟರೆ 15 ರೂಪಾಯಿ. ಅಲ್ಲ, ಈ ಖರ್ಚೆಲ್ಲ ತೆಗೆದು ನಿಮಗೆ ಎಷ್ಟು ಉಳಿಬೋದು ಅನ್ನೋದು ಒಂದು ನಿರೀಕ್ಷೆ. ಇವಾಗ ಇಷ್ಟು ದಿನ ನಾವೆಲ್ಲ ಖರ್ಚೆಲ್ಲ ತೆಗೆದಿದ್ದೀವಿ. ಇವಾಗ ಏನೋ ಈಗ 15 ರೂಪಾಯಿ ಇತ್ತಲ್ಲ, 15 ರೂಪಾಯಿ 20 ರೂಪಾಯಿ ರೇಟ್ ಏನಿದ್ರೆ ಲಾಭ ಬರ್ತೈತೆ ಅನ್ಕೊಂಡು. ಒಂದು ಅಂದಾಜು ನಿಮ್ಗೆ ಎಷ್ಟು ಬರ್ಬೋದು ಅನ್ನೋದೊಂದು ನಿರೀಕ್ಷೆ ಏನಾರ? ಸಾಮಾನ್ಯ 10 ಲಕ್ಷ ಆಗ್ಬೋದು ಅಂತ ಎಲ್ಲ 2-3 ಮುಗಿಯತ್ತಿಗೆ 10 ಲಕ್ಷ ಆಗ್ಬೋದು. 10 ಲಕ್ಷ. ಅದರ ಖರ್ಚು ಒಂದು 2-2.5 ಲಕ್ಷ ಖರ್ಚು ತೆಗೆದ್ರೆ ಒಂದು 7.5-8 ಲಕ್ಷ ಉಳಿತೈತೆ. ಇದರಿಂದ ಉಳ್ಕಂತಿ ಅನ್ನೋದು ನಮಗೆ ಒಂದು ಇದೇನಿರ್ತೈತೆ. ಪಪ್ಪಾಯಿ ಬೆಳೆಯೋದು ಒಳ್ಳೇದೇ. ಪಪ್ಪಾಯಿದಾಗ 5 ರೂಪಾಯಿ ಆದ್ರೆ ಲಾಸ್ ಆಗೋದಿಲ್ಲ. ಇದು ನೀರುಳ್ಳಿ ಅದೆಲ್ಲ ಹಾಕಿದಲ್ಲ, ಅವೆಲ್ಲ ಸಾಲ ಮಾಡ್ಕೊಂತ ಬಂದ್ವಿ. ಟೊಮೆಟೆ, ನೀರುಳ್ಳಿ ಹಾಕಿ ತರಕಾರಿ ಮಾಡಿದ್ದಕ್ಕೆ ಎಲ್ಲ ಸಾಲಗಳು ಹಾಕೊಂಡಿರಿ. ಇದೈತಲ್ಲ, 5 ರೂಪಾಯಿ ಆದ್ರೂ ಗಂಟಂತೂ ಬರ್ತೈತಿ, ಏನ್ ಲಾಸ್ ಆಗೋದಿಲ್ಲ. ನಿಮ್ ಪ್ರಕಾರ ಒಟ್ಟು ಒಳ್ಳೇದೇ, ಚೆನ್ನಾಗಿ ಬೆಳಿಬಹುದು. 15 ನಂಬರ್ ಹಾಕ್ಬೇಕು. ಔಷಧಿಲೇನೆಲ್ಲ ಒಟ್ಟಿಗೆ ಈ ಕಡೆಗೆ ಒಂದು ಪಿಟ್ಟಿ, ಆ ಕಡೆಗೆ ಒಂದು ಪಿಟ್ಟಿ ಸಗಣಿ ಗೊಬ್ಬರ ಹಾಕ್ಬೇಕು. ಒಳ್ಳೆ ತಾಕತ್ತ ಬರ್ತೈತೆ. ಇನ್ನೂ ಒಂದು 3 ಎಕರೆ ಹಾಕಿವಣ, ಅದು ಚೆನ್ನಾಗಿ ಬರ್ಬೋದು. ಮತ್ತೊಂದು 3 ಎಕರೆ ಹಾಕಿದ್ರಿ? ಬ್ರೆಡ್ ಹೊಡೆದು ಹಾಕಿದ್ದ, ಗೈಡ್ ಇದ್ದಿಲ್ಲ. ಅದನ್ನ ಬ್ರೆಡ್ ಹೊಡೆದೆಲ್ಲ ಹಾಕಿನಿ. ಇದು ಹೊಸದಾಗಿ ಹಾಕಿದ್ರಲ್ಲ, ಇಲ್ಲಿ ಈಗ ಅನುಭವ ಬಂದೈತಲ್ಲ. ಮತ್ತೆ ನೆಲದ ಮೇಲೆ ಹಾಕಿ ಈ ಬಲರ ಮೇಲೆ ಹೊಡೆದು ಕ್ಲೀನಾಗಿ ಒಂದು ಮಣ್ಕಲ್ ಮಟ್ಟ ಗಿಡ ಬತ್ತಲ್ಲ ಬಂಡೆ ಹಚ್ಬಿಟ್ರೆ, ಆ ಕಡೆಗೆ ಒಂದು ಪಿಟ್ಟಿ, ಈ ಕಡೆಗೆ ಒಂದು ಪಿಟ್ಟಿ ದಂದ ಗೊಬ್ಬರ ಹಾಕಿ ಒಂದು 10 ಚೀಲ DAP ಗೊಬ್ಬರ ಅದೆಲ್ಲ ತಗೊಬಂದು ಆ ಕಡೆಗೆ ಈ ಕಡೆಗೆ ಹಾಕಿ ಬಂಡೆ ಹಚ್ಬಿಟ್ರೆ ಸೀದಾ ಬಡ್ಡಿ ಬೀಳ್ತತ್ತೆ. 1 ಅಡಿ ಅಷ್ಟು ಮುಚ್ಕೊಂತ ಗಿಡ ಬಿಗಿರ್ತತೆ. ಗಿಡ ಚೆನ್ನಾಗಿ ಬರುತ್ತೆ. ಗಿಡ ಕಿತ್ಕೊಂಡ್ಬರ್ತದೆ, ಕಾಯಿ ಬಹಳ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಿ. ಬಹಳ ಇಳುವರಿ ಬರುತ್ತೆ. ಹಿಂಗ ಈ ತರ ಬೆಡ್ ಮಾಡಿ ಹಾಕೋದಕ್ಕಿಂತ ಹಂಗ ನೆಲಕ್ಕೆ ಹಾಕಿ ಆಮೇಲೆ ಮಣ್ಣು ಏರಿಸ್ಬೇಕು ಅಂತ ಹೇಳ್ತೀರಿ. ಮಣ್ಣು ಹೊಡೆದ್ರೆ ಇರ್ತತೆ. ಈ ಬಂಡಿನ ಮೇಲೆ ಹಾಕಿದ್ರೆ ಇಲಿಕ್ಕೆ ಅದ್ರ ಅದು ಆಮೇಲೆ ಗಾಳಿ ಒತ್ಕೊ ಬೀಳೋದು ಆ ತರ ಆಗ್ತದೆ. ಗಿಡ ಇದು ಹೋಗ್ತವೆ, ಲಾಪ್ಸ್ ಆಗ್ತಾವ, ಅಲ್ಲಿ ಲಾಪ್ಸ್ ಆಗ್ತಂತ ಬರ್ತತೆ. ಹಂಗ್ ಮಾಡಿದ್ರೆ ಫಲವತ್ತಾಗಿ ಬರ್ತದೆ. ಗಿಡ ತುಂಬಾ ಚೆನ್ನಾಗಿ ಬರ್ತವೆ, ಒಳ್ಳೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಗಿಡ ಚೆನ್ನಾಗಿ ಬಂದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಆರ್ಕೆ ಕೊಟ್ಟಂಗ ಆಕತ್ತೆ, ಚೆನ್ನಾಗಿ ಬರ್ತದೆ. ಸರಿ ಅಣ್ಣ, ಸರಿ. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಅಣ್ಣ, ಪಪ್ಪಾಯಿ ಹಾಕಿ ಅಂದ್ರೆ ಈಗ ಏನೋ ನಾನು ಸಪ್ರೇಟ್ ಹಾಕಿದ್ದೀನಿ. ಇದನ್ನು ಅಡಿಕೆ ಗಿಡ ಹಾಕ್ಯಂದು ಈ ಪಪ್ಪಾಯಿ ಹಾಕಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ. ನೀನು 4-6 ಜನ ಕೇಳ್ಬೋದು, ಇಲ್ಲಪ್ಪ ಹಿಂಗೆ ತೋಟಕ್ಕೆ ಹೋಗಿದ್ದೆ, ಹಿಂಗೆ ಅನುಕೂಲ ಆಗ್ತದೆ, ಹಿಂಗೆ ಮಾಡ್ರಿ ಅಂತ ಹೇಳಿದ್ರೆ ಅವ್ರಿಗಿಲ್ಲ ಬಿಡಪ್ಪ ಅಣ್ಣ ಹೇಳಿದ್ದ ನಮ್ಗೆ ಅನುಕೂಲ ಆತಂತ ಅವರು 4 ಜನ ಕೇಳ್ತಾರೆ. ನೀನು ಹೇಳಿದ್ರೆ ಅನುಕೂಲ ಆಗ್ತದೆ. ಒಂದ್ಸಲ ನಿಮಗೆ ಈಗ ಮಾಡಿ ಅನುಭವ ಬಂದತ್ತೆ, ನೀವ್ ಹೇಳ್ತೀರಿ ಇನ್ನೊಬ್ರಿಗೆ, ಅವ್ರು ಆತರ ಮಾಡಿದ್ರೆ ಅವ್ರು ಅದ್ರ ಲಾಭ ನೋಡ್ಕೊಂತಾರೆ. ಲಾಭ ನೋಡ್ಕೊಂಡ್ರೆ ಚೆನ್ನಾಗ್ ಆಗತ್ತೆ, ಎಂದು ಲಾಸ್ ಆಗೋದಿಲ್ಲ. ಸರಿ ಅಣ್ಣ, ಆಯ್ತು. ಇನ್ನು ಖರ್ಚು ಯಾವುದಕ್ಕೆ ಎಷ್ಟೆಷ್ಟು ಅಂತ ಲೆಕ್ಕ ಹಾಕೋದಾದ್ರೆ, ಸಸಿ 15ರಿಂದ 20 ರೂಪಾಯಿ ಒಂದು ಸಸಿ ಬೀಳುತ್ತೆ. 1 ಎಕರೆಗೆ 1000 ಸಸಿ ಬೇಕಾಗ್ಬೋದು. ನೀವು ಯಾವ ಥರ ದಾಯ ಮಾಡ್ತೀರಾ, ಸ್ಪೇಸಿಂಗ್ ಎಷ್ಟು ಕೊಡ್ತೀರಾ ಅನ್ನೋದ್ರ ಮೇಲೆ ಸಸಿ ಲೆಕ್ಕ ಆಗುತ್ತೆ. ಇನ್ನು ಹೊಲ ರೆಡಿ ಮಾಡ್ಕೊಳ್ಳೋಕ್ಕೆ 8ರಿಂದ 12 ಸಾವಿರ ಖರ್ಚು ಬರ್ಬೋದು. ಮತ್ತು ಡ್ರಿಪ್ ಮುಂಚೆ ಇದ್ದರೆ ಅದ್ರದ್ದೊಂದು ಖರ್ಚು ಉಳಿತೈತೆ. ಬಟ್ ಹೊಸ ಡ್ರಿಪ್ ಮಾಡಬೇಕು ಅಂತೇಳಿದ್ರೆ ಅದಕ್ಕೊಂದು 35ರಿಂದ 40 ಸಾವಿರ. ಮತ್ತು ಇನ್ನು ಔಷಧಿ ಗೊಬ್ಬರದ ಖರ್ಚು ಬಂದು ಒಂದು 65 ಸಾವಿರದವರೆಗೂ ಖರ್ಚು ಬರ್ಬೋದು, ಗೊಬ್ಬರ ಔಷಧಿ ಸೇರಿ. ಇನ್ನು ಲೇಬರ್ದು ಸಸಿ ಹಾಕೋಕ್ಕೆ, ಕಳೆ ಇದಕ್ಕೆ ಅಂತೇಳಿ ಲೇಬರ್ದು ಕೊನೆವರೆಗೂ ಹಾಕಿದ್ರೆ ಅದೊಂದು ನಿಮ್ಗೊಂದು 25 ಸಾವಿರ 30 ಸಾವಿರ ಖರ್ಚು ಬರ್ಬೋದು. ಒಟ್ಟಾರೆ 1 ಎಕರೆ ಪಪ್ಪಾಯಿ ಬರೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೆ 1-1.5 ಲಕ್ಷದವರೆಗೂ ಖರ್ಚು ಬರುತ್ತೆ ಎಲ್ಲ ಸೇರಿ 1 ಎಕರೆಗೆ. ಇನ್ನು ಆದಾಯ ಲೆಕ್ಕ ಹಾಕೊಳ್ಳೋದಾದರೆ ಸರಾಸರಿ ಒಂದು ಬರೀ 9 ರೂಪಾಯಿ kg ಅಂತ ಲೆಕ್ಕ ಇಟ್ಕೊಂಡ್ರೆ ನಿಮ್ಗೊಂದು 30ರಿಂದ 40 ಟನ್ ಅಷ್ಟು ಇಳುವರಿ ಬರ್ತದೆ. ಸೊ ಏನಿಲ್ಲ ಅಂದರೂ 1.5-2 ಲಕ್ಷ ರೂಪಾಯಿ ಅಂತೂ ಉಳಿತತೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ನಿಮಗೇನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ, ನಿಮ್ಮ ಅನುಭವ ಏನಾರು ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಹಾಗೆ ಶೇರ್ ಮಾಡಿ.